ತಂದೆಯನ್ನು ನೆನೆದು ಭಾವುಕರಾದರು ಸಚಿವ ಎಸ್ ಮಲ್ಲಿಕಾರ್ಜುನ್. ಕಳೆದ 15 ದಿನಗಳಿಂದ ಶಾಮನೂರು ಶಿವಶಂಕರಪ್ಪ ಅವರ ಆರೋಗ್ಯ ಸ್ಥಿತಿ ಬಗ್ಗೆ ಮಾತಾಡ್ತಾ ಅವರು ಗದ್ಗದಿತರಾದರು. ಕಳೆದ 15 ದಿನಗಳಿಂದ ತೀವ್ರ ತೊಂದರೆಯನ್ನು ಅನುಭವಿಸ್ತಾ ಇದ್ರು. ಇದು ವಯೋಸಹಜ ಕಾಯಿಲೆ, ಹೀಗಾಗಿ ನಿನ್ನೆ ಸಂಜೆ ನಮ್ಮನ್ನು ಅಗಲಿದ್ದಾರೆ ಅಂತ ಪಾಪ ತುಂಬ ನೋವಲ್ಲಿ ಮಾತಾಡಿದ್ರು. ತಂದೆ ಶಾಮನೂರು ಶಿವಶಂಕರಪ್ಪ ಕಷ್ಟದಲ್ಲೇ ಬೆಳೆದಿದ್ರು. ಮೊದಲು ಉದ್ಯಮ, ಅನಂತರ ರಾಜಕೀಯದಲ್ಲಿ ಬೆಳೆದ್ರು ಅಂತ ಅವರ ಹೆಜ್ಜೆ ಗುರುತುಗಳನ್ನು ನೆನೆಸ್ಕೊಂಡ್ರು. ಹಾಗೆ ಇವತ್ತು ದಾವಣಗೆರೆ ಜಿಲ್ಲೆ ಅಭಿವೃದ್ಧಿ ಆಗಿದೆ ಅಂದರೆ ಶಾಮನೂರು ಶಿವಶಂಕರಪ್ಪ ಅವರ ಪಾತ್ರ ಅದ್ರಲ್ಲಿ ಭಾಳ ದೊಡ್ಡದು ಅಂತ ಎಸ್ ಮಲ್ಲಿಕಾರ್ಜುನ್ ಮಾತಾಡಿದರು. ನಿನ್ನೆ ಸಾಯಂಕಾಲ 6:25ಕ್ಕೆ ನಿಧನ ಹೊಂದಿದ್ದಾರೆ. ಇವತ್ತು 4 ಗಂಟೆಗೆ ಕಲ್ಲೇಶ್ವರ ಮಿಲ್ನಲ್ಲಿ ಅವರ ಅಂತಿಮ ಏನು ಲಿಂಗಾಯತ ಪರಂಪರೆಯ ಎಲ್ಲ ಸ್ವಾಮೀಜಿಯವರ ಮುಖಾಂತರ ಅವರನ್ನು 4 ಗಂಟೆ 4:04ವರೆಗೆ ದಾವಣಗೆರೆ ನಗರದಲ್ಲಿ ವಿವಿಧ ಭಾಗದಲ್ಲಿ ಮೆರವಣಿಗೆ ಮುಖಾಂತರ ಹೋಗಿ ಅಲ್ಲಿ ಕೊನೆ ಸ್ಥಳ ಕಲ್ಲೇಶ್ವರ ಮಿಲ್ನಲ್ಲಿ ಅವರನ್ನ ಅಂತ್ಯ ಸಂಸ್ಕಾರವನ್ನು ಮಾಡುವ ಕೆಲಸವನ್ನು ನಮ್ಮ ಎಲ್ಲ ಅಭಿಮಾನಿಗಳು, ಎಲ್ಲ ಸಮಾಜದೆಲ್ಲ ಹಿರಿಯರು ಪ್ರಕಾರ, ಗುರುಗಳ ಒಂದು ಮಾರ್ಗದರ್ಶನದ ಪ್ರಕಾರ ಇವಾಗ ಮಾಡ್ತಾಯಿದ್ದೇವೆ. ಈಗ ಮುಖ್ಯವಾಗಿ ಅವರು ಬಂದ ದಾರಿ ತಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಸತಿ ಏನು ಅವರು ವ್ಯಾಪಾರ, ಉದ್ಯಮ, ಕೈಗಾರಿಕೆ, ಶಿಕ್ಷಣ, ರಾಜಕೀಯ ಕ್ಷೇತ್ರಗಳಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಸಿ ದಾವಣಗೆರೆ ನಗರದಲ್ಲಿ ಪ್ರತಿಯೊಬ್ಬರ ಬಾಯಿ ಮಾತಾದಂಥ ವ್ಯಕ್ತಿ ನಮ್ಮ ತಂದೆಯವರು. ಅವರು ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಪ್ರತಿ ಸಮಾಜದ ಎಲ್ಲ ಜಾತಿ ಜನಾಂಗದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನುಗ್ಗಿಸ್ಕೊಂಡು ಬಂದಂಥ ಧೀಮಂತ ನಾಯಕರು ಇವತ್ತು ನಿಮ್ಮನ್ನೆಲ್ಲ ಅಗಲಿದ್ದಾರೆ. ನಮ್ಮ ದಾವಣಗೆರೆ ಕ್ಷೇತ್ರ, ದಾವಣಗೆರೆ ಜಿಲ್ಲೆ ಮತ್ತು ರಾಜ್ಯಕ್ಕೆ, ಅದರಲ್ಲಿ ಮುಖ್ಯವಾಗಿ ವೀರಶೈವ ಸಮಾಜ ಇರ್ಬೋದು ಮತ್ತು ಎಲ್ಲ ಸಮಾಜ ಇರ್ಬೋದು, ಪ್ರತಿಯೊಬ್ಬರನ್ನು ವಿಶ್ವಾಸದಲ್ಲಿ ಇಟ್ಕೊಂಡೇ ಅವರು ಈ ಒಂದು ಪ್ರತಿಯೊಂದು ಕಾರ್ಯರೂಪ ಮಾಡ್ತಾಯಿದ್ದರು. ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ಮುನ್ನುಗ್ತೀವಿ ಅಂತ ನಾನು ಭರವಸೆಯನ್ನು ಕೊಡ್ತಾ, ಮತ್ತು ಮುಖ್ಯವಾಗಿ ಅಭಿವೃದ್ಧಿ ವಿಚಾರ ಬಂದಾಗೂ ಅವರು ಯಾವಾಗಲೂ ಯಾರನ್ನೂ ಕಡೆಗಣಿಸಿಲ್ಲ. ಎಲ್ಲರನ್ನೂ ನಗುತ್ತಾನೆ, ಯಾರನ್ನೂ ವಿರೋಧನೂ ಕೇಳಿಲ್ಲ, ಯಾರನ್ನೂ ಏನೂ ಇದು ಮಾಡಲಿಲ್ಲದಲ್ಲೇ ನಮ್ಮ ತಂದೆಯವರು ಭಾಳ ಒಂದು ಅಪರೂಪದ ವ್ಯಕ್ತಿತ್ವ ಅಂದರೆ ತಪ್ಪಾಗಲಾರದು. ಆ ನಿಟ್ಟಿನಲ್ಲಿ ಇವತ್ತು 4 ಗಂಟೆಗೆ ಅಂತಿಮ ಸಂಸ್ಕಾರವನ್ನು ಮಾಡ್ತೀವಿ. ಆಮೇಲೆ 10 ಗಂಟೆ ಮೇಲೆ ಹೈಸ್ಕೂಲ್ ಫೀಲ್ಡಿಗೆ ಕರ್ಕೊಂಡೋಗಿ ಅಲ್ಲಿ ಸಾರ್ವಜನಿಕರಿಗೆ ಅಲ್ಲೂ ಕೂಡ ದರ್ಶನಕ್ಕೆ ಜಾಗ ಮಾಡಿದೆ. ಆಮೇಲೆ 12 ಗಂಟೆ ಮೇಲೆ ಕಲ್ಲೇಶ್ವರ ಮಿಲ್ಲಿಗೆ ಕರ್ಕೊಂಡು ಹೋಗೋದು ಅಂತ ಮೆರವಣಿಗೆ ಮೂಲಕ 4 ಗಂಟೆ ಕ್ರಿಯಾ ಸಮಾಧಿ ಮಾಡಿಸೋಣ ಅಂತ. ಸೊ ಎಲ್ಲ ಕಡೆ ಸಾರ್ವಜನಿಕರಲ್ಲಿ ನುಗ್ಗಲಾಟ ಮಾಡಲಿಲ್ದಂಗೆ ಮನೆಯಲ್ಲಿ, ಹೈಸ್ಕೂಲ್ ಫೀಲ್ಡಲ್ಲಿ ಮತ್ತು ಕಲ್ಲೇಶ್ವರ ಮಿಲ್ನಲ್ಲಿ ಸಮಾಧಾನದಿಂದ ದರ್ಶನ ಮಾಡ್ಕೊಂಡು ಹೋಗಲಿ ಅಂತ ಅದೊಂದು ಕೋರ್ತೀವ್ರಿ ಎಲ್ಲರೂ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪುನೀತ್. ದಾವಣಗೆರೆ ಮಾತ್ರ ಅಲ್ಲ, ಕರ್ನಾಟಕದ ಪ್ರಭಾವಿ ಧ್ವನಿ ಶಕ್ತಿ ಇವತ್ತು ನಮ್ಮ ಜೊತೆಗಿಲ್ಲ ಅಂದಾಗ ಅಭಿಮಾನಿಗಳ ನೋವು, ಕುಟುಂಬಸ್ಥರ ನೋವು ಎಲ್ಲವನ್ನ ಕೂಡ ನಾವು ಗಮನಿಸ್ತಾ ಇದ್ರಿ. ಅಂತಿಮ ದರ್ಶನ ಮತ್ತು ಅಂತ್ಯಕ್ರಿಯೆಗೆ ಮಾಡಿಕೊಂಡಿರುವ ವ್ಯವಸ್ಥೆ ಬಗ್ಗೆ ಮಾಹಿತಿ ಕೊಡಿ ಪುನೀತ್. ಮಮತಾ, ಖಂಡಿತವಾಗ್ಲೇನು ಕಾಂಗ್ರೆಸ್ನ ಹಿರಿಯ ಶಾಸಕ, ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶಾಮನೂರು ಶಿವಶಂಕರಪ್ಪ ಅವರು ವಿಧಿವಶರಾಗಿರುವಂಥದ್ದು. ಬೆಂಗಳೂರಿಂದ ಅವರ ಪಾರ್ಥಿವ ಶರೀರ 3:30 ಸುಮಾರಿಗೆ ದಾವಣಗೆರೆಯ ಅವರ ನಿವಾಸಕ್ಕೆ ಬಂದಿರುವಂಥದ್ದು ನಾವು ದೃಶ್ಯವನ್ನು ನೋಡೋದಾಗಿದೆ. ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಈಗಾಗಲೇ ಇಟ್ಟಿರುವಂಥದ್ದು. ಪ್ರಮುಖವಾಗಿ 3 ಗಂಟೆ 30 ನಿಮಿಷಕ್ಕೆ ಬಂದಂತಹ ಅವರ ಪಾರ್ಥಿವ ಶರೀರವನ್ನು 3 ಜನ ಮಕ್ಕಳು, ಎಸ್ ಗಣೇಶ್ ಅವರಾಗಿರ್ಬೋದು, ಮತ್ತು ಎಸ್ ಬಕ್ಕೇಶ್ ಅವರಾಗಿರ್ಬೋದು, ಮತ್ತು ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸದಲ್ಲಿ ವಿಧಿವಿಧಾನವನ್ನು ಕೂಡ ನಡೆಸಿ ನಂತರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಕೂಡ ಇಟ್ಟಿರುವಂಥದ್ದು. ಪ್ರಮುಖವಾಗಿ ಸಾರ್ವಜನಿಕ ದರ್ಶನ 12 ಗಂಟೆವರೆಗೂ ಕೂಡ ಅವರ ನಿವಾಸದ ಮುಂಭಾಗದಲ್ಲಿರುತ್ತೆ. ಅದಾದ ನಂತರದಲ್ಲಿ 12 ಗಂಟೆ ನಂತರ ದಾವಣಗೆರೆಯ MCC B ಬ್ಲಾಕಲ್ಲಿರುವಂತಹ ಅವರ ನಿವಾಸದಿಂದ
ಹೈಸ್ಕೂಲ್ ಮೈದಾನದವರೆಗೂ ಕೂಡ ಒಂದು ಮೆರವಣಿಗೆ ಇರುತ್ತೆ. ಆ ಹೈಸ್ಕೂಲ್ ಮೈದಾನದಲ್ಲಿ ಒಂದು ಪಾರ್ಥಿವ ಶರೀರ ಅಂತಿಮ ದರ್ಶನ ಇರುತ್ತೆ, ಸಾರ್ವಜನಿಕ ದರ್ಶನ ಇರುತ್ತೆ. ಸಾರ್ವಜನಿಕರು ಸಾಕಷ್ಟು ಒಂದು ಅಭಿಮಾನಿಗಳು ಕೂಡ, ಲಕ್ಷಾಂತರ ಅಭಿಮಾನಿಗಳು ಹೊಂದಿರುವಂತಹ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮವಾಗಿ ನೋಡಬೇಕನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನ ಕಾಯ್ತಾ ಇರುವಂಥದ್ದು. ಅದಕ್ಕಾಗಿ ಹೈಸ್ಕೂಲ್ ಮೈದಾನದಲ್ಲಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ ಅಲ್ಲಿನ ನಂತರ ಅಂದರೆ 4:30 ನಂತರದಲ್ಲಿ ಕಲ್ಲೇಶ್ವರ ಮಿಲ್ಲಲ್ಲಿ ಅವರ ಅಂತ್ಯ ಸಂಸ್ಕಾರ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅವರ ಅಂತ್ಯ ಸಂಸ್ಕಾರವು ನಡೆಯುತ್ತೆ. ಈಗಾಗಲೇ ಸಾಕಷ್ಟು ಅವರ ಸಂಬಂಧಿಕರಾಗಿರ್ಬೋದು ಮತ್ತು ಕುಟುಂಬಸ್ಥರು ಕೂಡ ಈಗಾಗಲೇ ವಿಧಿವಿಧಾನವನ್ನು ಕೂಡ ಪೂರೈಸಿದ್ದಾರೆ. ನಂತರದಲ್ಲಿ ಸಾಕಷ್ಟು ಅಭಿಮಾನಿಗಳಾಗಿರ್ಬೋದು ಮತ್ತು ಕಾರ್ಯಕರ್ತರು ಕೂಡ ಅವರ ಅಂತಿಮ ದರ್ಶನಕ್ಕೆ ಸರದಿ ಸಾಲಲ್ಲಿ ನಿಂತಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಎಲ್ಲ ಮಠದ ಸಾಕಷ್ಟು ಸ್ವಾಮೀಜಿಗಳು ಕೂಡ ಈಗಾಗಲೇ ಆಗಮಿಸುವಂಥ ಸಾಧ್ಯತೆ ಕೂಡ ಇರುವಂಥದ್ದಲ್ಲಿ ಪೊಲೀಸರು ಕೂಡ ಒಂದು ಬಿಗಿ ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು. ಅದರಲ್ಲೂ CM ಅವರಾಗಿರ್ಬೋದು, DCM ಮತ್ತು ರಾಷ್ಟ್ರೀಯ ನಾಯಕರು ಬರುವಂತಹ ಸಾಧ್ಯತೆ ಕೂಡ ಇರುವಂಥ ನೆಲೆಯಲ್ಲಿ ಈಗಾಗಲೇ IGP ಅವರು ಹೇಳಿದಂತೆ 6 ಜನ SP ಅವರು, 40 ಜನ DYSP ಮತ್ತು 1300ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಕೆಲವೊಂದು ರಸ್ತೆಯನ್ನು ಕೂಡ ಬಂದ್ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಅಂತಿಮ ದರ್ಶನ ಮೆರವಣಿಗೆ ಏನು ಹೋಗುತ್ತೆ ಆ ಸಂದರ್ಭದಲ್ಲಿ ಯಾವುದೇ ರೀತಿಯಂತಹ ತೊಂದರೆ ಆಗಬಾರ್ದು ನಿಟ್ಟಿನಲ್ಲಿ ಈಗಾಗಲೇ ಸಂಪೂರ್ಣವಾಗಿ ರಸ್ತೆ ಮಾರ್ಗವನ್ನು ಕೂಡ ಬದಲಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಂತಹ ಸಿದ್ಧತೆ ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ 6 ಗಂಟೆ ನಂತರ ಅಂದರೆ 6 ಗಂಟೆ ನಂತರ ಸಾಕಷ್ಟು ಜನರು ಕೂಡ ಇಲ್ಲಿ ಆಗಮಿಸುವಂತಹ ಸಾಧ್ಯತೆ ಕೊಡುವಂಥದ್ದು. ಪ್ರಮುಖವಾಗಿ ನಾನು ದೃಶ್ಯ ನೋಡೋದಾಗಿದೆ, ಸಾರ್ವಜನಿಕರಿಗೆ ಪ್ರತ್ಯೇಕವಾದಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಂದರೆ ಸಾರ್ವಜನಿಕ ಪ್ರತ್ಯೇಕ ವ್ಯವಸ್ಥೆ, ಇನ್ನೊಂದು ಕಡೆ VIP VVIPಗೋಸ್ಕರ ಇನ್ನೊಂದು ಪ್ರತ್ಯೇಕ ಸಾಲನ್ನು ಕೂಡ ಮಾಡಲಾಗಿದೆ. ಬ್ಯಾರಿಕೇಡ್ನು ಕೂಡ ಅಳವಡಿಸಲಾಗಿದೆ. ಪೊಲೀಸರು ಕೂಡ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯಂತಹ ತೊಂದರೆ ಆಗಬಾರ್ದು, ಎಲ್ಲರೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನವನ್ನು ಪಡೆದು ಹೋಗ್ಬೇಕನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯಂತಹ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಪೊಲೀಸರು ಆಗಿರ್ಬೋದು ಮತ್ತು ಕುಟುಂಬ ಸದಸ್ಯರು ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ ಕಲ್ಲೇಶ್ವರ ಮಿಲ್ಲಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಪತ್ನಿ ಪಾರ್ವತಮ್ಮರ ಸಮಾಧಿ ಪಕ್ಕದಲ್ಲೇ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯ ಸಂಸ್ಕಾರ ನಡೆಸೋದಕ್ಕೆ ಕುಟುಂಬಸ್ಥರು ಕೂಡ ಎಲ್ಲ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಮಮತಾ, ಪುನೀತ್, ಪೀಳಿಗೆಗಳನ್ನು ಪ್ರಭಾವಿಸಿದವರು, ಸಾಮಾನ್ಯವಾಗಿ ರಾಜಕೀಯ ನಾಯಕರು ಪೀಳಿಗೆಗಳನ್ನು ಪ್ರಭಾವಿಸೋದು ತುಂಬ ಕಡಿಮೆ. ಬಟ್ ಶಾಮನೂರು ಶಿವಶಂಕರಪ್ಪ ಹಾಗಲ್ಲ. ನಾವು ದಾವಣಗೆರೆಗೆ ಭೇಟಿ ಕೊಟ್ಟಿದ್ವಿ ಹಿಂದೆ ಬುಲೆಟ್ ರಿಪೋರ್ಟರ್ ಟೈಮ್ನಲ್ಲಿ. ಆಗ ಯಾರನ್ನು ಕೇಳಿದ್ರು ಎರಡೇ ಹೆಸರು ದಾವಣಗೆರೆ ಭಾಗದಲ್ಲಿ ಹೇಳ್ತಾ ಇದ್ದಿದ್ದು, ಒಂದು ಶಾಮನೂರು ಶಿವಶಂಕರಪ್ಪ, ಇನ್ನೊಂದು GM ಸಿದ್ದೇಶ್ವರ್. ಅಷ್ಟೊಂದು ಪ್ರಭಾವಿಗಳು. ಸೊ ಜನ ದೊಡ್ಡ ಸಂಖ್ಯೆಯಲ್ಲಿ ಬರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಜಿಲ್ಲಾಡಳಿತ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ ಅಂತ ಪುನೀತ್? ಮಮತಾ, ಖಂಡಿತವಾಗ್ಲೂ ಶಾಮನೂರು ಶಿವಶಂಕರಪ್ಪ ಅವರು ಅಂದರೆ ದಾವಣಗೆರೆ ಅಂದರೆ ಶಾಮನೂರು ಶಿವಶಂಕರಪ್ಪ ಅಂದರೆ ದಾವಣಗೆರೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಭಾವವನ್ನು ಕೂಡ ವಹಿಸಿರುವಂಥದ್ದು. ಅದರಲ್ಲೂ ಅಭಿವೃದ್ಧಿ ಕೆಲಸಗಳು ಕೂಡ ಮಾಡಿರುವಂಥದ್ದು. ಲಕ್ಷಾಂತರ ಜನ ಅಭಿಮಾನಿಗಳು ಕೂಡ ಅವ್ರಿಗೋಸ್ಕರ ಕಾಯ್ತಾ ಇರುವಂಥದ್ದು. ಮತ್ತು ಅವರು ಅನಾರೋಗ್ಯ ಇರುವಂಥ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಯಾವಾಗ ದಾಖಲಾಗಿದ್ರು ಆ ಸಂದರ್ಭದಲ್ಲಿ ದರ್ಗಾ ಆಗಿರ್ಬೋದು, ದೇವಸ್ಥಾನಗಳಲ್ಲೂ ಕೂಡ ಸಾಕಷ್ಟು ಪೂಜೆಯನ್ನು ಕೂಡ ಮಾಡಿ ಅವರು ಆರೋಗ್ಯವಾಗಿ ಚೇತರಿಕೆಯಾಗಿ ಮತ್ತೊಂದು ಎಲೆಕ್ಷನ್ ಮಾಡಲಿ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನರು ಕೂಡ ಹಾರೈಕೆ ಆಗಿತ್ತು. ಆದರೆ ಯಾವುದೇ ರೀತಿಯ ಹಾರೈಕೆ ಫಲಿಸಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅಭಿಮಾನಿಗಳು ಕೂಡ ಕಣ್ಣೀರಿಡ್ತಾ ಇರುವಂಥದ್ದು. ಪ್ರಮುಖವಾಗಿ ಜಿಲ್ಲಾಡಳಿತ ಎಲ್ಲ ರೀತಿಯಂಥ ಸಿದ್ಧತೆಗೂ ಈಗಾಗಲೇ ಮಾಡ್ಕೊಂಡಿರುವಂಥದ್ದು. ಸಾರ್ವಜನಿಕರ ದರ್ಶನಕ್ಕಾಗಿ ಅಂದರೆ ಅಂತಿಮ ದರ್ಶನಕ್ಕಾಗಿ ಎಲ್ಲ ರೀತಿಯಂಥ ಸಿದ್ಧತೆ ಮಾಡ್ಕೊಂಡಿದೆ. ಒಂದು ಕಡೆ ಅಂದರೆ ಅವರ ನಿವಾಸ, ಶಾಮನೂರು ಶಿವಶಂಕರಪ್ಪ ಅವರ ನಿವಾಸ, ಇನ್ನೊಂದು ಕಡೆ ಹೈಸ್ಕೂಲ್ ಮೈದಾನ, ಮತ್ತೊಂದು ಕಡೆ ಕಲ್ಲೇಶ್ವರ ಮಿಲ್. ಈ 3 ಕಡೆಗಳಲ್ಲೂ ಕೂಡ ಈಗಾಗಲೇ ಪೊಲೀಸರು ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು. ಯಾಕಂದರೆ ಲಕ್ಷಾಂತರ ಜನ ಭಾಗವಹಿಸುವಂಥ ಹಿನ್ನೆಲೆಯಲ್ಲಿ, ಅದರಲ್ಲೂ VIPs ಅಂದರೆ ರಾಷ್ಟ್ರೀಯ ನಾಯಕರಾಗಿರ್ಬೋದು, ರಾಜ್ಯ ನಾಯಕರು ಕೂಡ ಆಗಮಿಸಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಹೆಸರು ಕೂಡ ಮಾಡಿರುವಂಥದ್ದು. ಅಂದರೆ ಯಾವುದೇ ರೀತಿಯಂತಹ ಪಕ್ಷಾತೀತವಾದಂತಹ ವ್ಯಕ್ತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಹೆಸರನ್ನು ಕೂಡ ಗಳಿಸಿರುವಂಥದ್ದು. ಅದರಲ್ಲೂ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಪೀಠಾಧೀಶರು ಕೂಡ ಈಗಾಗಲೇ ಬರುವಂತಹ ಸಾಧ್ಯತೆ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಯಾವುದೇ ರೀತಿಯಂತಹ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಈಗಾಗಲೇ ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು ನಾವು ದೃಶ್ಯವನ್ನು ನೋಡೋದಾಗಿದೆ. ಸಾಕಷ್ಟು ಜನ ಈಗಾಗಲೇ ಸ್ವಾಮೀಜಿಗಳು ಕೂಡ ಬಂದಿದ್ದಾರೆ, ಮುಖಂಡರು ಕೂಡ, ವೀರಶೈವ ಮುಖಂಡರು ಕೂಡ ಬಂದಿರುವಂಥದ್ದು, ಮತ್ತು ಅಭಿಮಾನಿಗಳು ಕೂಡ ಬಂದಿರುವಂಥದ್ದು, ಬಂದು ಅವರ ಅಂತಿಮ ದರ್ಶನ ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಸ್ವಾಮೀಜಿಗಳಿದ್ದಾರೆ. ಸ್ವಾಮೀಜಿ, ಶಾಮನೂರು ಶಿವಶಂಕರಪ್ಪ ಅವರು ಸಾಕಷ್ಟು ಒಂದು ಹೆಸರು ಮಾಡಿರುವಂತಹ, ಅಂದರೆ ವೀರಶೈವ ಲಿಂಗಾಯತ ಒಂದೇ ಅನ್ನುವಂತಹ ಪ್ರತಿಭಟನೆ ಹೋಗಿರುವಂತಹ ವ್ಯಕ್ತಿ. ಹಾನಗಲ್ ಕುಮಾರಸ್ವಾಮಿಗಳು ಸ್ಥಾಪನೆ ಮಾಡಿದಂಥ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಆ ನಂತರದಲ್ಲಿ ಮತ್ತು ಭೀಮಣ್ಣ ಖಂಡ್ರೆ ಕಾಲದಲ್ಲಿ ಅದು ಅಖಿಲ ವೀರಶೈವ ಮಹಾಸಭೆ ಇದ್ದಿದ್ದು ಅಖಿಲ ವೀರಶೈವ ಲಿಂಗಾಯತ ಮಹಾಸಭೆ ಅಂತಾಯಿತು. ಆ ಸಭೆಯನ್ನು ಮುಂಚೂಣಿಯಲ್ಲಿದ್ದಂಥ
ಅಧ್ಯಕ್ಷರಾದಂಥ ಶ್ಯಾಮ ಶಿವಶಂಕರಪ್ಪನವರು ಆ ದಿಶೆಯಲ್ಲಿ ಬಹಳ ಕೆಲಸ ಮಾಡಿದ್ದಾರೆ. ಅವರು ಅಧ್ಯಕ್ಷರಾದ ಮೇಲೆ ಜಿಲ್ಲಾ ಘಟಕಗಳನ್ನು ಮಾಡಿ, ಎಲ್ಲ ಜಿಲ್ಲೆಗಳ ಘಟಕಗಳನ್ನು ಮಾಡಿ, ತಾಲೂಕು ಘಟಕಗಳನ್ನು ಮಾಡಿ ಆ ಸಮಾಜದ ಬಗ್ಗೆ ಅಪಾರವ ಕಳಕಳಿ ಇಟ್ಕೊಂಡಂಥ ವ್ಯಕ್ತಿತ್ವ ಶ್ಯಾಮ ಶಿವಶಂಕರಪ್ಪನವರು. ಕೊಡುಗೆ ದಾನಿಗಳು ಹೌದು, ಮತ್ತು ಪರೋಪಕಾರ ಮಾಡೋದ್ರಲ್ಲಿ ಬಹಳ ಮುಂಚೂಣಿಯಲ್ಲಿರುವಂಥ ವ್ಯಕ್ತಿತ್ವ ಶಂಕರಪ್ಪನವರು. ವೀರಶೈವ ಲಿಂಗಾಯತ ಅನ್ನೋದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇರುವಂತಹ ವ್ಯಕ್ತಿ, ಒಂದು ಅಪರೂಪದ ಒಂದು ಆಸ್ತಿನ ನಾವು ಕಳ್ಕೊಂಡ್ವಿ ಅನ್ನುವಂಥದ್ದು. ಸರ್ಕಾರದಲ್ಲಿ ಒಂದು ಒಡಕು ಹುಟ್ಟಾಗಿತ್ತು, ಲಿಂಗಾಯತ ಬೇರೆ ವೀರಶೈವರು ಬೇರೆ ಅಂತ. ಆಗ ನಿಲುವನ್ನು ತಗೊಂಡ್ರು. ಆಗ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಮುಖ್ಯಮಂತ್ರಿ ಇದ್ದಾಗ ಏನು ಶ್ಯಾಮ ಶಿವಶಂಕರಪ್ಪ ಅಧ್ಯಕ್ಷರು ಏನು ತೀರ್ಮಾನ ತೊಗೊಂಡ್ರು ಅದಕ್ಕೆ ನಾವು ಬದ್ಧ ಅಂತಕ್ಕಂಥ ಮಾತನ್ನು ಯಡಿಯೂರಪ್ಪನವ್ರು ಹೇಳಿದರು. ಅವರು ಲಿಂಗಾಯತ ವೀರಶೈವ ಒಂದೇ ಅಂತಕ್ಕಂಥ ಪ್ರತಿಪಾದನೆ ಮಾಡಿದಂಥ ಧೀಮಂತ ವ್ಯಕ್ತಿ ಶ್ಯಾಮ ಶಿವಶಂಕರಪ್ಪ. ಈಗ ಯಾವ್ಯಾವ ಸ್ವಾಮೀಜಿಗಳು ಬರ್ತಾರೆ ಅನ್ನುವಂಥದ್ದು ನನಗೆ ಮಾಹಿತಿ ಪ್ರಕಾರ ಎಲ್ಲ ಪೀಠಾಚಾರ್ಯದ ಪಂಚಪೀಠದವ್ರು ಬರ್ತಾರೆ, ಮತ್ತು ಎಲ್ಲ ಸುತ್ತಮುತ್ತ ಮಠಾಧೀಶರು ಬರೋದು, ಅಭಿಮಾನಿಗಳು ಭಾಳ ಇದ್ದಾರೆ ಅವ್ರಿಗೆ ಬಳಗ, ಅವರೆಲ್ಲ ಬರುವಂಥ ಸಾಧ್ಯತೆ ಇದೆ. ಸಾಕಷ್ಟು ನೋಡ್ಬೋದಾಗಿದೆ. ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಬಂದಿದ್ದಾರೆ. ಪ್ರಮುಖವಾಗಿ ಶಾಮನೂರು ಶಿವಶಂಕರಪ್ಪ ಅವರ ಒಂದು ಅಂತಿಮ ದರ್ಶನಕ್ಕೆ ಅವರ ಕುಟುಂಬಸ್ಥರಾಗಿರ್ಬೋದು ಮತ್ತು ಎಲ್ಲರೂ ಕೂಡ ಬಂದು ಇಲ್ಲಿ ಒಂದು ಅವರ ಅಂತಿಮ ದರ್ಶನ ಕೂಡ ಮಾಡ್ತಾ ಇರುವಂಥದ್ದು. ಮತ್ತು SS ಮಲ್ಲಿಕಾರ್ಜುನ್ ಅವರು ಕೂಡ ಬಂದಿದ್ದಾರೆ. ಅವರ ಈಗಲೇ ಹೇಳ್ತಾ ಇದ್ರು, ಯಾಕಂದರೆ ಸಾಕಷ್ಟು ನಮ್ಮ ತಂದೆಯವರು ಸಾಕಷ್ಟು ಕಷ್ಟದಿಂದ ಬಂದಿದ್ದರು. ಆ ಕಷ್ಟ ನಮಗಿಲ್ಲ, ಆದರೆ ಅವರು ಕಷ್ಟದಿಂದ ಬಂದು ಅಭಿವೃದ್ಧಿ ಮಾಡಿರುವಂತಹ ವ್ಯಕ್ತಿ, ಒಂದು ಜಿಲ್ಲೆಯ ಒಂದು ಆಸ್ತಿ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಭಾವುಕರಾಗಿ ಮಾತಾಡಿದ್ರು. ಅದೇ ರೀತಿಯಾಗಿ ಅವರ ತಂದೆಯ ದರ್ಶನ, ಅಂತಿಮ ದರ್ಶನ ಕೂಡ ಅಂದರೆ ಯಾವಾಗಲೂ ಕೂಡ ಜೊತೆಯಲ್ಲಿದ್ದಂತಹ ವ್ಯಕ್ತಿ ಈಗ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಭಾವುಕರಾಗಿರುವಂಥದ್ದು. ಪ್ರಮುಖವಾಗಿ ದಾವಣಗೆರೆಯಲ್ಲಿ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಇರುವಂತಹ ವ್ಯಕ್ತಿ ಅಜಾತ ಶತ್ರು ಅಂತ ಅಂದರೆ ಶಾಮನೂರು ಶಿವಶಂಕರಪ್ಪ ಅವರು. ಆ ಶಾಮನೂರು ಶಿವಶಂಕರಪ್ಪ ಅವರು ಇಂದು ಅಗಲಿರುವಂತಹ ಹಿನ್ನೆಲೆಯಲ್ಲಿ ಇಡೀ ಜಿಲ್ಲೆ ಆಗಿರ್ಬೋದು ಮತ್ತು ರಾಜ್ಯವು ಕೂಡ ಸಾಕಷ್ಟು ಒಂದು ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂಥದ್ದು. ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಈಗಾಗಲೇ ಅಭಿಮಾನಿಗಳ, ದಾವಣಗೆರೆ ದಕ್ಷಿಣದ ಕಾರ್ಯಕರ್ತರಾಗಿರ್ಬೋದು ಮತ್ತು ಅಭಿಮಾನಿಗಳು ಕೂಡ ಒಂದು ಕಡೆ ಹೇಳಿದ್ದಾರೆ, ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಮೆರವಣಿಗೆ ಮಾಡುವ ಮೂಲಕ ಅವರ ಅಂತ್ಯ ಸಂಸ್ಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಚಿವರಿಗಾಗಿರ್ಬೋದು ಮತ್ತು ಅವರ ಕುಟುಂಬಸ್ಥರು ಕೂಡ ಒಂದು ಮನವಿ ಕೂಡ ಮಾಡಿದ್ರು. ಅದು ಇನ್ನು ಕುಟುಂಬಸ್ಥರು ಇನ್ನೂ ತೀರ್ಮಾನ ಮಾಡಿಲ್ಲ, ನಂತರದಲ್ಲಿ ಯಾವ ರೀತಿಯಾಗಿ ಅದು ಆಗುತ್ತೆ ಅನ್ನುವಂಥ. ಈಗ ಸದ್ಯ ಇವರ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನಕ್ಕೆ ಅವರ ನಿವಾಸದ ಮುಂಭಾಗದಲ್ಲಿ ಸಾಕಷ್ಟು ಜನ ಬಂದಿರುವಂಥದ್ದು. ಮಮತಾ, ಧನ್ಯವಾದ ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.